ಶಾಸಕ ಕೊತ್ತೂರು ಜಿ ಮಂಜುನಾಥ್ರವರ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ, ಹಾಗೆಯೇ ಪದಗಳ ಬಳಕೆ ಸರಿಯಾಗಿರಲಿ. ಖಾದ್ರಿಪುರ ಬಾಬು ದಲಿತ ಮುಖಂಡರಿಂದ ಪತ್ರಿಕಾಗೋಷ್ಠಿ. ಮುಖಂಡರಾದ ಖಾದ್ರಿಪುರ ಬಾಬುರವರು ಮಾತನಾಡಿ, ದಿನಾಂಕ 15/1/2025 ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ನೇಹಿತರು ಮತ್ತು ಮುಖಂಡಗಳೊಬ್ಬ ಶಾಸಕರ ಬಗ್ಗೆ ಮಾತನಾಡುವಾಗ ಹಿಡಿತವಿಲ್ಲದೆ ಮತ್ತು ಕಾನೂನಿನ ಅರಿವಿಲ್ಲದೆ ಮಾತನಾಡಿರುವುದು ಖಂಡನೀಯ ಎಂದರು. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ರವರು 2013ರಲ್ಲಿ ಬುಡಗ ಜಂಗಮ ಸರ್ಟಿಫಿಕೇಟ್ ಸಲ್ಲಿಸಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆದ್ದು ಮುಳುಬಾಗಿಲಿನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲಿಯೂ ದಲಿತರ ವಿರುದ್ಧ ಕೆಲಸವಾಗಲಿ, ಅವರನ್ನು ಕಡೆಗಣಿಸುವ ಕೆಲಸವಾಗಲಿ ಮಾಡಿಲ್ಲ. ಅವರ ಕಾಲಾವಧಿಯಲ್ಲಿ ಸಾಕಷ್ಟು ದಲಿತರನ್ನ ಬೆಳೆಸಿ ರಾಜಕೀಯವಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮುಖಂಡರನ್ನಾಗಿ ಬೆಳೆಸಿದ್ದಾರೆ. ಅವರಿಂದ ಅಷ್ಟೇ ಅಲ್ಲದೆ ನಮ್ಮ ಸಮಾಜದವರೇ ಆದ ನಾಗೇಶ್ವರವರನ್ನ ಶಾಸಕರಾಗಿ, ಕೋಲಾರ ಲೋಕಸಭಾ ಸದಸ್ಯರಾಗಿ ಮುನಿಸ್ವಾಮಿ ಅವರನ್ನ ಗೆಲ್ಲಿಸುವುದರಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ನಮಗಾಗಲಿ ದಲಿತ ಸಮುದಾಯಕ್ಕಾಗಲಿ ಶಾಸಕರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ಹೇಳಿದ್ರು. ಇನ್ನು ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರನ್ನ ಬಂಧಿಸುವ ವಿಚಾರವಾಗಿ ಸರ್ಕಾರದ ಮೇಲೆ ಹಾಗೂ ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮೇಲೆ ಒತ್ತಡ ಏರಲು ಇದೇ ತಿಂಗಳ 22 ಬುಧವಾರ ಕೋಲಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ಕೈಬಿಡದೆ ಹೋದ ಪಕ್ಷದಲ್ಲಿ ಅದೇ ದಿನದಂದು ಹೋರಾಟಕ್ಕೆ ಪ್ರತಿಯಾಗಿ ಶಾಸಕರ ಪರ ನಾವು ಹೋರಾಟಕ್ಕೆ ಕರೆ ಕೊಡುತ್ತೇವೆ ಅಂತ ಹೇಳಿದ್ರು. ನರಸಾಪುರ ನಾರಾಯಣಸ್ವಾಮಿ ಅವರು ಮಾತನಾಡಿ, ಶಾಸಕರಾದ ಕೊತ್ತೂರು ಮಂಜುನಾಥ್ ರವರು ಮೊದಲಿನಿಂದಲೂ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮುಳುಬಾಗಿಲು ಕ್ಷೇತ್ರದಲ್ಲಿ ಮನೆ ಮಾತಾಗಿದ್ದಾರೆ. 2013ರಲ್ಲಿ ಜನರ ಒತ್ತಾಯದ ಮೇರೆಗೆ ಚುನಾವಣೆಗೆ ಸ್ಪರ್ಧಿಸಿ ಜಯಗಳಿಸಿದ್ದಾರೆ. ಅಂದು ಅವರು ಸಲ್ಲಿಸುವ ಜಾತಿ ಪ್ರಮಾಣ ಪತ್ರ ಅಧಿಕಾರಿಗಳು ಕೊಟ್ಟದೇ ಹೊರತು ಮಂಜುನಾಥ್ ರವರು ಪಡೆದುಕೊಂಡಿದ್ದಲ್ಲ. ಏನು ತಪ್ಪಾಗಿದ್ರೂ ಅಧಿಕಾರಿಗಳಿಗೆ ಮಾಹಿತಿಯ ಕೊರತೆಯಿಂದಾಗಿರುವುದೇ ವಿನಃ ಇವರ ತಪ್ಪೇನು. ಇವರ ಅಧಿಕಾರಿ ಅವಧಿಯಲ್ಲಿ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದರೆ ದಲಿತರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಮುಖ್ಯ ವಾಹಿನಿಗೆ ಬಂದಿರ್ತಾರೆ. ಪ್ಯಾಕೇಜ್ ಗಿರಾಕಿಗಳ ಹೇಳಿಕೆಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅಂತೆಯೇ ಶಾಸಕರ ಬಗ್ಗೆ ಅವಮಾನಿತವಾಗಿ ವರ್ತಿಸಿದರೆ ನಾವು ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ನಮ್ಮ ಸ್ನೇಹಿತರುಗಳು, ಮುಖಂಡರುಗಳು ಬುಧವಾರ ನಮ್ಮ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಬಗ್ಗೆ ಮಾತಾಡಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬಾಯಿಯನ್ನು ಹಿಡಿತದಲ್ಲಿ ಇಟ್ಕೊಂಡು ಕಾನೂನನ್ನ ತಿಳ್ಕೊಂಡು ಮಾತಾಡಬೇಕು ಅಂತೇಳಿ ಮುಖಂಡರು ಮನವಿ ಮಾಡಿದ್ರು. 2013ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮುಳಬಾಗಿಲಲ್ಲಿ ಕೊತ್ತೂರು ಮಂಜುನಾಥ್ ಅವರು ಶಾಸಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಬುಡಗ ಜಂಗಮ, ನಾನು SC ಶೆಡ್ಯೂಲ್ ಕ್ಯಾಸ್ಟ್ ಬರ್ತೀನಿ ಅಂತ ಹೇಳಿ ನಾಮಪತ್ರನ ಸಲ್ಲಿಸಿದ್ದಾರೆ. ಅಕ್ಸೆಪ್ಟ್ ಆಗಿದೆ. ಅಲ್ಲಿ ಚುನಾವಣೆಯೂ ಆಗಿದೆ, ಅಲ್ಲಿ ಗೆದ್ದಿದ್ದಾರೆ. ತದನಂತರ ಕೆಲವರು